ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ರೆಸಿಪೀಸ್ ವ್ಲಾಗ್ಸ್ ಚಾನಲ್. ನಾನಿವತ್ತು ನಿಮಗೆ ಮುದ್ದೆನ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ನಾನು ಒಂದು ಪಾತ್ರೆಗೆ 2 ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು, 1 ಚಮಚದಷ್ಟು ನಾನು ನೋಡಿ, ಆ ಚಮಚದಲ್ಲಿ ನಾನು 2 ಚಮಚದಷ್ಟು ನಾನು ರಾಗಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಈಗ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಮುದ್ದೆ ಮಾಡಿ ಮನೇಲಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನ ತಿರುಗ್ತಾನೆ ಹೋಗಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಮುದ್ದೆ. ನನ್ನ ಹಳೆ ವೀಡಿಯೋಸ್ ಇನ್ನೂ ಯಾರು ನೋಡಿಲ್ಲ, ಪ್ಲೀಸ್ ಹೋಗಿ ನನ್ನ ಹಳೆ ವೀಡಿಯೋಸ್ನೆಲ್ಲ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಹೊಸ ವೀಡಿಯೋಸ್ಗಳನ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ರೆಸಿಪೀಸ್ಗಳನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಮುದ್ದೆ ಈ ರೀತಿ ಮಾಡೋದ್ರಿಂದ ಮುದ್ದೆ ಗಂಟು ಕೂಡ ಆಗಲ್ಲ, ಜೊತೆಗೆ ಚೆನ್ನಾಗಿ ಕೂಡ ಇರುತ್ತೆ. ಮುದ್ದೆ ಎಲ್ಲ ಸಾಂಬಾರಿಗೂ ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಅದು ಸ್ವಲ್ಪ ತಿಕ್ನೆಸ್ ಬರೋವರೆಗೂ, ಕುದಿ ಬರೋವರೆಗೂ ಈ ಥರ ತಿರುಗ್ತಾನೇ ಇರಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ನೋಡಿ, ಈಗ ತಿಕ್ನೆಸ್ ಬಂದಿದೆ. ನೋಡಿ, ಈ ರೀತಿ ಬಂದಿದೆ. ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ನೋಡಿ, ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಕುದೀತಾ ಇದೆ ನೋಡಿ. ಈಗ ನಾನು ಅದಕ್ಕೆ ಹಸಿಟ್ಟು ಹಾಕ್ಕೋತಾ ಇದ್ದೀನಿ ನೋಡಿ, ರಾಗಿ ಹಸಿಟ್ಟು. ಒಂದೂವರೆ ಚಮಚದಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಈಗ ಅದನ್ನ ಚೆನ್ನಾದಕ್ಕೆ ಸಿಮ್ ಕಡಿಮೆ ಮಾಡಿ ಚೆನ್ನಾದಕ್ಕೆ ಕುದಿಯೋದಕ್ಕೆ ಬಿಡಬೇಕು. ಅದು ಇಲ್ಲ ಅಂದರೂ ಒಂದು 1/4 ಗಂಟೆನಾದರೂ, 15ರಿಂದ 20 ನಿಮಿಷನಾದರೂ ಅದು ಬೇಯಬೇಕು ಚೆನ್ನಾಗಿ. ಆ ನಂತರ ನೀವು ಮುದ್ದೆ ಕೋಲಲ್ಲಿ ತಿರುಗ್ಕೊಳ್ಳಿ. ನೋಡಿ, ಈಗ ಮುದ್ದೆ ಕೋಲಲ್ಲಿ ಚೆನ್ನಾಗಿ ತಿರುಗ್ತಾ ಇದ್ದೀನಿ ನಾನು. ಗಂಟು ಇಲ್ದಿರೋ ಹಾಗೆ ನೀಟಾಗಿ ತಿರುಗ್ಕೊಳ್ಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಆಮೇಲೆ ಮುದ್ದೆನೂ ಕೂಡ ಸರಿಯಾಗಿ ಬೇಯಲ್ಲ. ಗಂಟಾದರೆ ಅದು ಸರಿಯಾಗಿ ಬೇಯಲ್ಲ. ನಿಮಗೇನಾದರೂ ಮುದ್ದೆ ತೆಳು ಆಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ಹಸಿಟ್ಟು ಹಾಕ್ಕೋಬೇಕು. ಅಂದರೆ ಈ ಟೈಮಲ್ಲಿ ನೀವು ಇನ್ನೊಂದು ಸ್ವಲ್ಪ ಹಸಿಟ್ಟು ಹಾಕ್ಕೋಬೋದು. ಓಕೆನಾ? ನನಗೊಂದು ಸ್ವಲ್ಪ ತೆಳು ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಹಸಿಟ್ಟನ್ನು ಹಾಕ್ಕೊಂಡೆ ನಾನು. ಇನ್ನೊಂದು 1/2 ಸ್ಪೂನು ಹಸಿಟ್ಟು ಹಾಕ್ಕೊಂಡೆ. ಚೆನ್ನಾಗಿ ತಿರುಗ್ಕೊಂಡಾದಮೇಲೆ ಒಂದು 2 ಮಿನಿಟ್ಸ್ ಬಿಡಬೇಕು. ಆ ನಂತರ ಇನ್ನೊಂದು ಸಲ ಅದನ್ನು ನೋಡಿ. ಈಗ ನಾನು ಮುದ್ದೆ ತಟ್ಟೋದ್ರಲ್ಲಿ ಸ್ವಲ್ಪ ಮುದ್ದೆ ಹಿಟ್ಟನ್ನು ಹಾಕ್ಕೊಂಡು ನಾನು ತಡ್ತಾ ಇದ್ದೀನಿ ನೋಡಿ.
ನೋಡಿ ಮುದ್ದೆ ಈ ರೀತಿ ಇದೆ. ನೀವು ಮನೇಲಿ ಟ್ರೈ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೊಸ ಹೊಸ ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ರೆಸಿಪಿನ. ನನಗೆ ಫೀಡ್ಬ್ಯಾಕ್ ಕೊಡಿ ಹೇಗಿತ್ತು ಅಂತ. ನೋಡಿ, ಮುದ್ದೆ ಜೊತೆಗೆ ತಿಳಿಸಾರು. ತಿಳಿಸಾರು ಮಾಡೋದು ಹೇಗೆ ಅಂತ ನಾನು ಮುಂದಿನ ಬ್ಲಾಗ್ಸ್ಗಳಲ್ಲಿ ತಿಳಿಸ್ಕೊಡ್ತೀನಿ.